ಚಳ್ಳಕೆರೆ ತಾಲೂಕಿನ ತಳುಕು ಸಮೀಪದ ಎತ್ತಪ್ಪನ ಬೆಟ್ಟ ಮತ್ತೊಮ್ಮೆ ಭಕ್ತಿಸಾಗರಕ್ಕೆ ಸಾಕ್ಷಿಯಾಯಿತು. ಕಾಡುಗೊಲ್ಲ ಸಮುದಾಯದ ಆರಾಧ್ಯ ದೈವ ವೀರ ಎತ್ತಪ್ಪನಿಗೆ ಸಮರ್ಪಿತವಾಗಿರುವ ಈ ಪವಿತ್ರ ಕ್ಷೇತ್ರದಲ್ಲಿ ಸಂಪ್ರದಾಯದಂತೆ ಭಕ್ತರು ಬರಿಗಾಲಿನಲ್ಲಿ ಬೆಟ್ಟ ಹತ್ತಿ ವಿಶೇಷ ಪೂಜೆ ಸಲ್ಲಿಸಿದರು. ಕಾಲ ಬದಲಾದರೂ ಆಧುನಿಕತೆಯ ಪ್ರಭಾವ ಹೆಚ್ಚಾದರೂ ತಮ್ಮ ಸಂಸ್ಕೃತಿ, ನಂಬಿಕೆ ಮತ್ತು ಆಚರಣೆಗಳನ್ನು ಉಳಿಸಿಕೊಂಡಿರುವ ಕಾಡುಗೊಲ್ಲ ಸಮುದಾಯ ಇಂದಿಗೂ ಎತ್ತಪ್ಪನ ಬೆಟ್ಟದ ಜಾತ್ರೆಯನ್ನು ಅತ್ಯಂತ ಭಕ್ತಿಭಾವದಿಂದ ಆಚರಿಸುತ್ತಿದೆ. ಪ್ರತಿ ಸೋಮವಾರ ಒಂದೊಂದು ಗ್ರಾಮದಿಂದ ಭಕ್ತರು ಎತ್ತಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುವ ಸಂಪ್ರದಾಯವಿದೆ. ಇಂದು ಚಳ್ಳಕೆರೆ ತಾಲೂಕಿನ ಹೊಟ್ಟೆಪನಹಳ್ಳಿ ಗೊಲ್ಲರಹಟ್ಟಿಯ ಕಾಡುಗೊಲ್ಲ ಸಮುದಾಯದವರು ಮುಂಜಾನೆ 4 ಗಂಟೆಗೆ ಗ್ರಾಮದಿಂದ ಹೊರಟು ಸುಮಾರು 30 ಕಿಲೋಮೀಟರ್ಗಳಷ್ಟು ದೂರವನ್ನು ಬರಿಗಾಲಿನಲ್ಲಿ ನಡೆದು ಬೆಟ್ಟ ತಲುಪಿದರು. ಮೀಸಲು ಅಕ್ಕಿಯಿಂದ ತಯಾರಿಸಿದ ಎಡೆ, ಹಾಲು, ಮೊಸರು, ತುಪ್ಪ ಹಾಗೂ ಪೂಜಾ ಸಾಮಗ್ರಿಗಳನ್ನು ಬಿದಿರಿನ ಪುಟ್ಟಿಯಲ್ಲಿ ಹೊತ್ತುಕೊಂಡು ಗ್ರಾಮದ ಪೂಜಾರಿ, ಹಿರಿಯರು, ಯುವಕರು, ಮಹಿಳೆಯರು ಮತ್ತು ಮಕ್ಕಳು ಭಕ್ತಿಭಾವದಿಂದ ಪಾದಯಾತ್ರೆ ನಡೆಸಿದರು. ಕಡಿದಾದ ಬೆಟ್ಟವನ್ನು ಏರಿ ವೀರ ಎತ್ತಪ್ಪನಿಗೆ ನೀರು, ಹಾಲು ಹಾಗೂ ತುಪ್ಪದ ಅಭಿಷೇಕ ನೆರವೇರಿಸಿ ಉತ್ತಮ ಮಳೆ, ಸಮೃದ್ಧ ಬೆಳೆ, ಜಾನುವಾರುಗಳ ಆರೋಗ್ಯ ಮತ್ತು ಗ್ರಾಮಗಳಲ್ಲಿ ಶಾಂತಿ ನೆಲೆಸಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಪೂಜೆ ಬಳಿಕ ತಂದಿದ್ದ ಎಡೆಬುತ್ತಿಯನ್ನು ನೈವೇದ್ಯ ಮಾಡಿ ಪ್ರಸಾದವನ್ನು ಕಲ್ಲಿನ ಮೇಲೆ ಹಾಕಿಕೊಂಡು ಎಲ್ಲ ಭಕ್ತರು ಸೇರಿ ಸೇವಿಸಿದರು. ನಂತರ ಬೆಟ್ಟದಿಂದ ಇಳಿದು ಮತ್ತೆ ಬರಿಗಾಲಿನಲ್ಲೇ ತಮ್ಮ ಗ್ರಾಮಕ್ಕೆ ಮರಳಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗ್ರಾಮದ ಪೂಜಾರಿ ಘಟಪ್ಪ, ಹರೀಶ್, ಪ್ರಭಾಸ್, ಸಿದ್ದೇಶ್, ರಾಹುಲ್, ಸಿರಿಣ್ಣ, ಚೈತನ್ಯ, ಲಕ್ಷ್ಮೀದೇವಿ, ಆನಂದಪ್ಪ, ಅಭಿಷೇಕ್, ರವಿತೇಜ್, ತೇಜಸ್, ಶಿವಣ್ಣ ಸೇರಿದಂತೆ ಹೊಟ್ಟೆಪನಹಳ್ಳಿ ಹಾಗೂ ಕೋಟೆಪ್ಪನಹಳ್ಳಿಯ ಗೊಲ್ಲರಹಟ್ಟಿಯ ಕಾಡುಗೊಲ್ಲ ಸಮುದಾಯದ ಅನೇಕ ಭಕ್ತರು ಭಾಗವಹಿಸಿದ್ದರು. ಜನಧ್ವನಿ ನ್ಯೂಸ್, ಚಳ್ಳಕೆರೆ.